ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ಸ್ಟ್ರಕ್ಟಿವ್ ನಾಲೆಜ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಎರಡು ವಿ ಟಿ ಯು ಅಲ್ಲಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸನ್ನು ತಿಳಿದುಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್, ಪ್ರೊಫೆಷನಲ್ ಎಲೆಕ್ಟಿವ್ ಸಬ್ಜೆಕ್ಟ್ ಆ್ಯಂಡ್ ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್. ಈ ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್, ಸೊ ಇದರಲ್ಲಿ ಏನಾಗುತ್ತೆ, ನೀವು ಸಿವಿಲಲ್ಲಿ ಇದ್ದೀರಾ, ಓಕೆ, ಸಿವಿಲ್ ಇಂಜಿನಿಯರಿಂಗಲ್ಲಿ ಬರುವಂತಹ ಸಬ್ಜೆಕ್ಟ್ಸನ್ನು ಲಿಸ್ಟ್ ಮಾಡಿರ್ತಾರೆ. 2 ಸಬ್ಜೆಕ್ಟ್ಸ್ ಮ್ಯಾಂಡೇಟ್ರಿ ಇರುತ್ತೆ ಅದರಲ್ಲಿ ತಗೊಳ್ಳಿಕ್ಕೆ. ಸೊ ಆ 2 ಸಬ್ಜೆಕ್ಟು ನಿಮ್ಮ ಇಷ್ಟ, ನಿಮಗೆ ಯಾವುದು ಇಷ್ಟ, ಆಮೇಲೆ ನಿಮ್ಮ ಕಾಲೇಜಲ್ಲಿ ಇರೋಂಥ ಫೆಸಿಲಿಟೀಸ್, ಅದರ ತಕ್ಕಂಗೆ ಲ್ಯಾಬು ಮತ್ತು ಅದರ ತಕ್ಕಂಗೆ ನಿಮಗೆ ಥಿಯರಾಟಿಕಲಲ್ಲಿ ಏನು ಕಾನ್ಸೆಪ್ಟ್ಸ್ ಇದೆ ಆ ಕಾನ್ಸೆಪ್ಟ್ಸದ ಮಾಡೆಲ್ ಅಥವಾ ಏನಾದರೂ ನಿಮಗೆ ತಿಳಿಸ್ಲಿಕ್ಕೆ ಫುಲ್ಫಿಲ್ ಆಗುವಂಥ ನಿಮಗೆ ಆ ಸಬ್ಜೆಕ್ಟ್ಸಲ್ಲಿ ಲೆಕ್ಚರರ್ ಇದ್ದರೆ, ಅವೈಲೇಬಲ್ ಇದ್ದರೆ ಆ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಆ ಲಿಸ್ಟ್ ಕೊಟ್ಟಿರ್ತಾರೆ ನಿಮಗೆ. ಸೊ ಆ ಲಿಸ್ಟಲ್ಲಿ ನೀವು ನಿಮ್ಮ ಬ್ರ್ಯಾಂಚಿನ ಆ 2 ಸಬ್ಜೆಕ್ಟನ್ನು ಅಥವಾ 1 ಸಬ್ಜೆಕ್ಟನ್ನು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಅಕಾರ್ಡಿಂಗ್ ಟು ದ ನಾರ್ಮ್ಸ್. ಆ್ಯಂಡ್ ನೆಕ್ಸ್ಟ್, ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್. ಓಪನ್ ಎಲೆಕ್ಟಿವ್ ಸಬ್ಜೆಕ್ಟಲ್ಲಿ 1 ಸಬ್ಜೆಕ್ಟ್ ನಿಮಗೆ ಮ್ಯಾಂಡೇಟ್ರಿ ಇರುತ್ತೆ, ಅದು ಬೇರೆ ಬ್ರಾಂಚದ್ದು. ಸೊ ಇವಾರೇನು ಸಿವಿಲ್, ಸೊ ನೀವು ಮೆಕ್ಯಾನಿಕಲಲ್ಲಿ ಅಥವಾ CS ಮತ್ತು ENC ಅಲ್ಲಿ 1 ಸಬ್ಜೆಕ್ಟು ನೀವು ಎಲೆಕ್ಟಿವ್ ಸಬ್ಜೆಕ್ಟಾಗಿ ತಗೊಂಡು ಅದನ್ನು ನೀವು ಎಕ್ಸಾಮಲ್ಲಿ ಬರೀಬೇಕಾಗುತ್ತೆ. ಓಪನ್ ಎಲೆಕ್ಟಿವ್ ಮತ್ತು ಪ್ರೊಫೆಷ್ನಲ್ ಎಲೆಕ್ಟಿವ್ ಕೋರ್ಸ್. ಪ್ರೊಫೆಷ್ನಲ್ ಅಂದರೆ ನಿಮ್ಮ ಬ್ರ್ಯಾಂಚದು, ಓಪನ್ ಎಲೆಕ್ಟಿವ್ ಅಂದರೆ ಅದರ್ ಬ್ರಾಂಚದು, ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ತಗೋಬೇಕು. ಸೊ ಈ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡಲಾಗಿತ್ತು. ಐ ಹೋಪ್ ಈ ಕಾನ್ಸೆಪ್ಟ್ಸ್ ನಿಮಗೆ ಕ್ಲಿಯರ್ ಆಗಿರ್ಬೋದು.